ಹೆದ್ದಾರಿಯಲ್ಲಿದೆ ಡೇಂಜರ್ ಫ್ಲೈಓವರ್. ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್ನ ಕಾಂಕ್ರೀಟ್ ಬ್ಯಾರಿಯರ್ ಏನಿರುತ್ತಲ್ಲ ಅದೀಗ ಜಖಂ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಆಗಿರುವಂತದ್ದು ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸಮೀಪದ ಫ್ಲೈಓವರ್ನಲ್ಲಿ ಈ ಒಂದು ಅವಾಂತರ ಕಂಡು ಬಂದಿದೆ. ಇನ್ನು ಕೆಳಭಾಗಕ್ಕೆ ವಾಲಿದೆ ಡಿವೈಡರ್ನ ಕಬ್ಬಿಣದ ರಾಡ್ಗಳು ಅನ್ನುವಂಥದ್ದನ್ನ ನಾವಿದೀಗ ಗಮನಿಸ್ತಾ ಇರಬಹುದು. ಕೆಳಭಾಗದ ರಸ್ತೆಯಲ್ಲಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರವನ್ನ ಮಾಡ್ತಾ ಇರುತ್ತೆ, ಜನರು ಓಡಾಟವನ್ನ ನಡೆಸ್ತಾ ಇರ್ತಾರೆ. ಇಂಥ ಜಾಗದಲ್ಲಿ ಈ ಒಂದು ಅವಾಂತರ ಇದೀಗ ಸೃಷ್ಟಿಯಾಗಿರೋದು ಪ್ರಾಣಕ್ಕೆ ಕುತ್ತು ತರುವಂತಹ ಒಂದು ಅವಾಂತರವನ್ನ ನಾವಿದೀಗ ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಇದು ಆಗಿರುವಂತದ್ದು ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಫ್ಲೈಓವರ್ ಏನಿದೆ ಅಲ್ಲಿ ಕಬ್ಬಿಣದ ಸರಳುಗಳು ಕೆಳಗಡೆ ಬೀಳುವಂತಹ ಹಂತಕ್ಕೆ ಇದೀಗ ಬಂದು ನಿಂತಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇದೇ ಜಾಗದಿಂದ ನಮ್ಮ ಪ್ರತಿನಿಧಿ ಧ್ರುವರಾಜ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಾನೀಗ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದೀನಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಮೇಲ್ಸೇತುವೆ ಈಗ ಯಾವ ಸ್ಥಿತಿಗೆ ತಲುಪಿದೆ ಅಂತ ಹೇಳಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಗಮನಿಸ್ತಾ ಇರ್ಬೋದು ನೀವು, ಇದು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಹತ್ತಿರ ಇರುವಂತಹ ಮೇಲ್ಸೇತುವೆ. ಇದು ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಹೋಗುವಂಥ ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡ್ತವೆ. ಮುಖ್ಯವಾಗಿ ಈ ರಸ್ತೆ ಇದನ್ನು ನೀವು ಗಮನಿಸ್ತಾ ಇರ್ಬೋದು. ಈಗ ಈ ಫ್ಲೈಓವರ್ಗೆ ಹಾಕಿದಂತಹ ಡಿವೈಡರ್ ಏನಿದೆ ಇದು ಈಗ ಸದ್ಯ ದುರಸ್ತಿಗೆ ಹಾಳಾಗಿ ಹೋಗಿದೆ. ಗಮನಿಸ್ತಾ ಇರ್ಬೋದು, ಯಾವುದೋ ಒಂದು ಗಾಡಿ ಗುದ್ದಿರುವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನೋದು ಕಾಣಿಸುತ್ತೆ. ಇದರ ಸರಳುಗಳೆಲ್ಲ ಹೊರ ಬಂದಿದ್ದಾವೆ, ಕಾಂಕ್ರೀಟ್ ಕಿತ್ತು ಹೋಗಿದೆ. ಮುಖ್ಯವಾಗಿ ಇದು ಕೆಳಭಾಗದ ರಸ್ತೆ ಏನಿದೆ ಅದಕ್ಕೆ ಆ ಕಡೆ ವಾಲ್ಕೊಂಡಿದ್ದು ಇದು ಅಪಾಯದ ಮುನ್ಸೂಚನೆ ಆಗಿದೆ. ನೀವು ಕೆಳಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಕೆಳಭಾಗದ ರಸ್ತೆ ಏನಿದೆ ಈ ಒಂದು ರಸ್ತೆ ತುಮಕೂರಿನಿಂದ ರಾಜಾಜಿನಗರ ಮೆಜೆಸ್ಟಿಕ್ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ. ನಿತ್ಯ ಸಾವಿರಾರು ವಾಹನಗಳು ಈ ಕೆಳಭಾಗದಲ್ಲಿ ಓಡಾಡ್ತವೆ. ಆದರೆ ಹೀಗೆ ವಾಲಿರುವಂತಹ ಈ ಒಂದು ಏನು ಡಿವೈಡರ್ ಏನಿದೆ ಇದು ಒಂದು ವೇಳೆ ಕೆಳಗೆ ಬಿದ್ದು ಏನಾದರೂ ಅಪಾಯ ಆದರೆ ಯಾರು ಹೊಣೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಇದನ್ನು ಮೈಂಟೈನ್ ಮಾಡುವಂತಹದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು. ಅವರು ಒಂದು ಖಾಸಗಿ ಗುತ್ತಿಗೆದಾರರಿಗೆ ನೀಡಿರ್ತಾರೆ, ಇದನ್ನು ಮಾನಿಟರ್ ಮಾಡಬೇಕಾಗಿರುತ್ತೆ, ಇದನ್ನು ದುರಸ್ತಿ ಮಾಡಬೇಕಾಗಿರುತ್ತೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ಇದನ್ನು ವರ್ಷದಿಂದ ವರ್ಷಕ್ಕೆ ಹಾಳಾಗ್ತಾ ಇದೆ ಹೊರತು ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈಗ ಈ ಒಂದು ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಈ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಓಡಾಡೋರಿಗೆ ಯಾವುದೇ ತೊಂದರೆ ಇಲ್ಲದೆ ಇದ್ದರೂ ಕೂಡ ಈ ಕೆಳಭಾಗದಲ್ಲಿ ಓಡಾಡುವಂಥ ವಾಹನಗಳು ಒಂದು ವೇಳೆ ಯಾವುದಾದ್ರೂ ವಾಹನಗಳ ಮೇಲೆ ಬಿದ್ದು ಅವರಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂಥದ್ದು ಪ್ರಶ್ನೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು, ಇದನ್ನು ರಿಪೇರಿ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರ ಒಂದು ಆಗ್ರಹವಾಗಿದೆ. ಬೆಂಗಳೂರಿನಲ್ಲಿ ಪದೇ ಪದೇ ಇಂತಹ ಅವಘಡಗಳು ಸಂಭವಿಸ್ತಾ ಇದ್ದರೂ ಕೂಡ ಇದನ್ನು ದುರಸ್ತಿ ಮಾಡುವಂತಹ ಕೆಲಸವನ್ನು ಮಾಡದೇ ಇರೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾರಿಗಾದರೂ ಒಂದು ಹಾನಿಯಾದ ನಂತರ ಪರಿಹಾರವನ್ನು ನೀಡುವ ಬದಲು ಈಗಲೇ ಇದನ್ನು ದುರಸ್ತಿ ಪಡಿಸಿ ಜನರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅನ್ನೋದು PNS ವಿಸ್ತಾರದ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.